ಈಗ ಆಟಗಾರರಿಗೆ ಬಹುಮಾನಗಳನ್ನು ವಿತರಣೆ ಮಾಡುತ್ತಿದ್ದೀರಾ. ಎಲ್ಲರೂ ಸಾವಧಾನ. ಚಿಲಕಲ ನೇರ್ಪಿನಲ್ಲಿ ವಾಲಿಬಾಲ್ ಪಂದ್ಯಾವಳಿ, ಯುವ ಜನತೆಯ ಕ್ರೀಡಾಸಕ್ತಿ ಸದೃಢ ಸಮಾಜಕ್ಕೆ ಮುನ್ನುಡಿ. ಪುಟ್ಟು ಆಂಜನಪ್ಪ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಕ್ರೀಡೆಯು ಯುವ ಜನರ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಪ್ರಮುಖವಾಗಿದ್ದು, ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಸ್ಫೂರ್ತಿಯಿಂದ ಮುನ್ನಡೆಯಬೇಕು ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಹೇಳಿದ್ದಾರೆ. ಚೇಳೂರು ತಾಲೂಕಿನ ಚಿಲಕಲ ನೇರ್ಪು ಗ್ರಾಮದಲ್ಲಿ ತಮ್ಮ ಜನ್ಮದಿನದ ಅಂಗವಾಗಿ ಸ್ಥಳೀಯ ಯುವಕರು ಆಯೋಜಿಸಿದ್ದ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದ್ದಾರೆ. ಗ್ರಾಮಕ್ಕೆ ಆಗಮಿಸಿದ ಪುಟ್ಟು ಆಂಜನಪ್ಪ ಅವರನ್ನ ಯುವಕರು ಪಟಾಕಿ ಸಿಡಿಸಿ ಹೂಮಾಲೆ ಹಾಕಿ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಬಳಿಕ ಶಾಲು ಹೊದಿಸಿ ಸನ್ಮಾನಿಸಿ ಕೇಕ್ ಕತ್ತರಿಸಿ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ. ಪಂದ್ಯಾವಳಿಗೆ ಚಾಲನೆ ನೀಡಿದ ಆಂಜನಪ್ಪ ಸ್ವತಃ ವಾಲಿಬಾಲ್ ಆಡುವ ಮೂಲಕ ಆಟಗಾರರನ್ನ ಪ್ರೋತ್ಸಾಹಿಸಿದ್ದಾರೆ. ಚಿಲಕಲ ನೇರ್ಪು ಗ್ರಾಮದಲ್ಲಿ ಯುವಕರು ಉತ್ಸಾಹದಿಂದ ವಾಲಿಬಾಲ್ ಪಂದ್ಯಾವಳಿ ಆಯೋಜಿಸಿರುವುದು ಸಂತಸ ತಂದಿದೆ. ಕ್ರೀಡೆ ಪ್ರತಿಯೊಬ್ಬರ ಜೀವನದ ಪ್ರಮುಖ ಭಾಗವಾಗಬೇಕು. ನಿಯಮಿತವಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೈಹಿಕ ಚಟುವಟಿಕೆಯೊಂದಿಗೆ ಲವಲವಿಕೆ ಹಾಗೂ ಸಕ್ರಿಯ ಮನೋಭಾವ ಹೆಚ್ಚಾಗುತ್ತದೆ ಎಂದರು. ಪಂದ್ಯಾವಳಿಯಲ್ಲಿ ಚಿಲಕಲ ನೇರ್ಪು ಗ್ರಾಮದ ತಂಡ ಉತ್ತಮ ಪ್ರದರ್ಶನ ನೀಡಿ ಪ್ರಥಮ ಸ್ಥಾನ ಪಡೆದರೆ 20,000 ನಗದು ಬಹುಮಾನ ಹಾಗೂ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದೆ. ಎನಿದಗಲೆ ಗ್ರಾಮದ ತಂಡ ದ್ವಿತೀಯ ಸ್ಥಾನ ಪಡೆದು 10,000 ನಗದು ಬಹುಮಾನ ಪಡೆಯಿತು. ವಿಜೇತ ತಂಡಗಳ ಆಟಗಾರರಿಗೆ ಆಯೋಜಕರ ವತಿಯಿಂದ ಬಹುಮಾನ ಹಾಗೂ ಟ್ರೋಫಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ರಾಜ್ಕುಮಾರ್, ಬಳವನಹಳ್ಳಿ ಮೂರ್ತಿ, ಮುಖಂಡರಾದ ಶ್ರೀರಾಮರೆಡ್ಡಿ, ಕೆಎಸ್ ಪ್ರಸಾದ್ ರೆಡ್ಡಿ, ಸುಧಾಕರ್, ಕೆಎನ್ ರಾಮಾಂಜನೇಯ, ಜಿಪಿ ಹರಿಕೃಷ್ಣ, ಮಣಿಕಂಠ, ವೆಂಕಟೇಶ್, ರಾಘವೇಂದ್ರ, ವೆಂಕಟರಮಣ, ಯುಎಸ್ ಚೇತನ್, ಜೆಎ ಅನಿಲ್ ಕುಮಾರ್, ಗೋವಿಂದಪ್ಪ, ಕ್ರೀಡಾಪಟುಗಳು ಸೇರಿದಂತೆ ಗ್ರಾಮಸ್ಥರು ಇದ್ದರು. ವರದಿ ರಾಮಾಂಜನೇಯ, ಎಸ್ ನಂದಿ, ಟಿವಿ, ಚಿಲಕಲ ನೇರ್ಪು. ಆಟವನ್ನು ಆಡುತ್ತಿರುವುದು ನೋಡಿದರೆ ಅಂಜನಪ್ಪನವರು ಆಟ ಆಡುತ್ತಿದ್ದರು. ಬಾಲಾಜಿ ಅವರ ತಂಡದಲ್ಲಿ ಅಷ್ಟೇ ಚೆನ್ನಾಗಿ ಒಂದು ಆಟ ಒಳ್ಳೆ ಸರ್ವಿಸ್ ಮಾಡಿದರೆ ಪುಟ್ಟಣ್ಣಪ್ಪನವರು ಮತ್ತೆ ಆಡ್ತಾ ಇದ್ದಾರೆ. ಆಟಗಾರರು ಬಾಲ್ಪಲ್ ತಂಡದ ಆಟಗಾರರಿಗೆ ಒಳ್ಳೆ ಸರ್ವಿಸ್ ಮಾಡಿದ್ರು ಪುಟ್ಟಣ್ಣಪ್ಪನವರು. ಒಳ್ಳೆ ಪುಟ್ಟಣ್ಣಪ್ಪನವರು ಆಟದಲ್ಲಿ ನಿಂತು ಯುವಕರ ಎರಡು ತಂಡಗಳ ನಡುವೆ ಮತ್ತೊಮ್ಮೆ 15 ಸಮಬಲ. ಇನ್ನೊಂದು ಪಾಯಿಂಟ್ ಬೇಕು. ಗೇಮ್ ಬಾಲ್ ಓಬಾಲ್. ಇವರಪ್ಪ ಚಿಲಕಲ ನೇರ್ಪು. ಈಗ ಆಟಗಾರರಿಗೆ ಬಹುಮಾನಗಳನ್ನು ವಿತರಣೆ ಮಾಡುತ್ತಿದ್ದೀರಾ. ಎಲ್ಲರೂ ಸಾವಧಾನ. ಇವತ್ತು ಚಿಲಕಲ ನೇರ್ಪು ಹೋಬಳಿಯ ಚಿಲಕಲ ನೇರ್ಪಿನ ಗ್ರಾಮದಲ್ಲಿ ವಾಲಿಬಾಲ್ ಪಂದ್ಯಾವಳಿಗಳನ್ನು ನಮ್ಮ ಗ್ರಾಮದ ಯುವಕರು ಟೂರ್ನಮೆಂಟ್ನ ಆಯೋಜನೆ ಮಾಡಿ ಇವತ್ತು ಆಟಗಳನ್ನು ಆಡಿಸ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಭಾಳಷ್ಟು ಉತ್ಸುಕರಾಗಿ ಹೋಬಳಿಯಾದ್ಯಂತ ಒಂದಷ್ಟು ತಂಡಗಳು ಬಂದು ಇಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇರೋಂಥದ್ದು ಭಾಳ ಸಂತೋಷ. ಕ್ರೀಡೆ ಅನ್ನೋಂಥದ್ದು ನಮ್ಮ ಹವ್ಯಾಸಗಳಲ್ಲಿ ಭಾಳ ಪ್ರಮುಖವಾದಂಥ ವಿಷಯ. ಯಾರು ಕ್ರೀಡೆಗಳಲ್ಲಿ ಭಾಗವಹಿಸಿ ಆಸಕ್ತಿಯುತವಾಗಿ ಆಟ ಆಡೋಂಥದ್ದನ್ನು ಮೈಗೂಡಿಸ್ಕೊಂಡಿರ್ತಾರೆ ಯುವಕರು, ಅವರು ಸದಾ ಲವಲವಿಕೆಯಿಂದ ಒಂದು ಮನಸ್ಸನ್ನು ಸದೃಢ ರೀತಿಯಲ್ಲಿ ಇಟ್ಕೊಂಡು ಬೆಳವಣಿಗೆ ಆಗೋಂಥದ್ದನ್ನು ನಾವು ನೋಡ್ತಾ ಬಂದಿರ್ತೀವಿ. ಕ್ರೀಡೆ ಅನ್ನೋಂಥದ್ದು ಸೋಲು ಗೆಲುವು ಇದ್ದೇ ಇರ್ತದೆ. ಅದರಲ್ಲಿ ಭಾಗವಹಿಸೋಂಥದ್ದು ಭಾಳ ಮುಖ್ಯ ಆಗ್ತದೆ. ಗೆದ್ದಂಥವರು ಮುಂದಿನ ಭವಿಷ್ಯದ ಕಡೆ ಇನ್ನಷ್ಟು ದೊಡ್ಡ ಗುರಿಗಳನ್ನ ಇಟ್ಕೊಂಡು ಮುಂದಕ್ಕೆ ಹೋಗೋಂಥದ್ದು. ಸೋತಂಥವರು ಸಹ ಸಣ್ಣ ಪುಟ್ಟ ವೈಫಲ್ಯಗಳಿಂದ ಏನೆಲ್ಲ ಮಿಸ್ಟೇಕ್ಸ್ ಮಾಡಿ ಸೋತಿರ್ತೀವಿ ಅದನ್ನು ಸರಿದೂಗಿಸ್ಕೊಂಡು ತಪ್ಪನ್ನ ಸರಿಪಡಿಸ್ಕೊಂಡು ಮುಂದೆ ಗೆಲ್ಲೋಂಥದ್ದು ಕಡೆ ಗಮನ ಕೊಟ್ಟು ಅವರು ಸಹ ಉತ್ಸಾಹದಿಂದ ಮುಂದೆ ಹೋಗೋಂಥದ್ದು ನುಗ್ಗೋಂಥದ್ದಾಗಲಿ
ಆ ನಿಟ್ಟಿನಲ್ಲಿ ಇಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಯುವಕರಿಗೆ ಶುಭಾಶಯನ ಕೋರ್ತಾ ಅವರೆಲ್ಲರೂ ಸಹ ಚೆನ್ನಾಗಿ ಆಡಿ ಒಂದು ಸಮೃದ್ಧಿಯಾದಂಥ ಶಿಡ್ಲಘಟ್ಟ ನಿರ್ಮಾಣ ಮಾಡೋಂಥ ನಿಟ್ಟಿನಲ್ಲಿ ಅವರ ಕಾಲ ಮೇಲೆ ಅವ್ರು ನಿಲ್ಲಂಥದ್ದಾಗಬೇಕು, ಗಟ್ಟಿಯಾದಂಥ ಹೆಚ್ಚೆಚ್ಚು ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋಂಥದ್ದಾಗಬೇಕು, ಉದ್ಯೋಗಗಳ ಸೃಷ್ಟಿ ಮಾಡೋಂಥ ವಿಚಾರದಲ್ಲಿ ಅವ್ರು ತೊಡಗಿಸ್ಕೊಳ್ಳೋಂಥದ್ದಾಗಬೇಕು. ಭವಿಷ್ಯದ ಶಿಡ್ಲಘಟ್ಟಕ್ಕೆ ನಾವು ಅವರು ಎಲ್ಲರೂ ಸೇರಿ ಹೆಜ್ಜೆ ಹಾಕುವಂಥ ನಿಟ್ಟಿನಲ್ಲಿ ಒಂದು ಗಟ್ಟಿ ಶಿಡ್ಲಘಟ್ಟನ ಕಟ್ಟೋಣ ಅಂಥೇಳಿ ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಕೈ ಜೋಡಿಸುವಂಥದ್ದಾಗಲಿ ಅಂಥೇಳಿ ಎಲ್ಲ ಈ ಚಿಲ್ಕಲ್ನೇರ್ಪು ಯುವ ಸಮುದಾಯ ಏನಿದೆ ಅವ್ರಿಗೆಲ್ರಿಗೂ ಸಹ ಶುಭಾಶಯ ತಿಳಿಸಿ ಎಲ್ಲರೂ ಸಹ ಚೆನ್ನಾಗಿ ಕ್ರೀಡೆನ ಆಡಿ ಚೆನ್ನಾಗಿ ಆಗುವಂಥದ್ದಾಗಲಿ ಅಂಥೇಳಿ ನಾನು ಎಲ್ರಿಗೂ ಸಹ ಶುಭ ಹಾರೈಸ್ತಾ ಇದ್ದೀನಿ. ಶುಭವಾಗಲಿ.